ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಚಳಿಗೆ ಆರಾಮಾಗಿ ಒಂದು ಟೀ ಕುಡ್ಕೊಂತ ಆರಾಮಾಗಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ. ನಿಮ್ಮಲ್ಲಿ ಎಷ್ಟೋ ಜನ ಅಂದ್ಕೊಂಡಿದ್ರಿ ವಿಜಯ್ ಕಾರ್ತಿಕೇಯ ಮತ್ತು ಸುದೀಪ್ ಅವರ ಜೊತೆ ಕೊಲೆಬ್ ಆಗ್ತಾರೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ನನ್ನ ಕೇಳಿದ್ರೆ ಹೌದು, ನಾನು ಅನ್ಕೊಂಡಿದ್ದೆ. ಎಸ್, ಎಲ್ಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಮಿಸ್ಟರ್ ಪ್ರಿನ್ಸ್. ಲಾಸ್ಟ್ ಒಂದು 5 ದಿನದಿಂದ ಕಿಚ್ಚ 47 ಚಿತ್ರ ಜುಲೈ 5ಕ್ಕೆ ರಿಲೀಸ್ ಆಗುತ್ತೆ ಅನ್ನೋ ವದಂತಿ ಸೋಷಿಯಲ್ ಮೀಡಿಯಾದಲ್ಲಿ ಹೆವಿ ಸುದ್ದಿ ಮಾಡ್ತಾ ಇತ್ತು. ಕೆಲವೊಬ್ರು ಮ್ಯಾಕ್ಸ್ ಸಿಕ್ವೆಲ್ ಅಂತಾನು ಹೇಳ್ತಾ ಇದ್ರು, ಕೆಲವೊಬ್ರು ಮ್ಯಾಕ್ಸ್ 2 ಅಂತಾನು ಕೂಡ ಹೇಳ್ತಾ ಇದ್ರು. ಬಟ್ ನನ್ಗೆ ಮ್ಯಾಕ್ಸೇ ಆಗ್ಲಿ ಪ್ರಿಕ್ವೆಲೇ ಆಗ್ಲಿ ಅಂತ ಆಸೆ ಇತ್ತು. ಬಟ್ ಇವತ್ ನೋಡಿದ್ರೆ ಕಹಾನಿನೇ ಟ್ವಿಸ್ಟ್. ಬನ್ನಿ ಅದೇನು ಸ್ವಲ್ಪ ನೋಡ್ಕೊಂಡ್ ಬರೋಣ. ಹಾಗೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಆಗಿದ್ರೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮ್ಯಾಕ್ಸ್ ಬ್ಲಾಕ್ ಬಾಸ್ಟರ್ ಹಿಟ್ ಆಯ್ತು. ಅಂಡ್ ಸುದೀಪ್ ಅವರು ನೆಕ್ಸ್ಟ್ 8 ಮಂತ್ಸ್ 2 ಸಿನಿಮಾಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು. ಅಂಡ್ ಅದ್ರ ಜೊತೆಗೆ ಬಿಗ್ ಬಾಸ್ ಇಂದ ರಿಟೈರ್ಡ್ ತಗೊಂತೀನಿ ಅಂತಾನು ಹೇಳಿದ್ರು. ಬಟ್ ಮೊನ್ನೆ ರಿಟೈರ್ಮೆಂಟ್ ನ ವಾಪಸ್ ತಗೊಂಡು ಇನ್ನು 4 ವರ್ಷ ಅಗ್ರಿಮೆಂಟ್ ಹಾಕ್ಸ್ಕೊಂಡವ್ರೆ. ನನಗಂತೂ ಈ ಡಿಸಿಷನ್ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಬಿಕಾಸ್ ನನಗೆ ಸ್ಟಾರ್ಗಳು ಈಸಿಯಾಗಿ ಟಿವಿಯಲ್ಲಿ ಕಾಣಿಸ್ಕೊಳ್ಳೋದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಬಟ್ ಬಿಗ್ ಬಾಸ್ ಇಂದಾನೆ ಅವರಿಗೆ ಒಂದಷ್ಟು ಫಾಲೋವಿಂಗ್ ಇದೆ. ಅಂಡ್ ಆ ಶೋಗೆ ನಮ್ಮಲ್ಲಿ ಇರುವಷ್ಟು ಮಾರ್ಕೆಟ್ ಬೇರೆಲ್ಲೂ ಇಲ್ಲ. ಸೊ ಏನ್ ಮಾಡೋದಕ್ಕೆ ಆಗೋದಿಲ್ಲ. ಅವರು ಮತ್ತೆ ಬಿಗ್ ಬಾಸ್ಗೆ ಬಂದ್ರು. ಬಟ್ ಅದು ಸಿನಿಮಾಗೆ ಎಲ್ಲೂ ಹೊಡ್ತಾ ಬೀಳ್ಬಾರ್ದು ಅಷ್ಟೇ. ವರ್ಷಕ್ಕೆ 1 ಸಲ ಮಿನಿಮಮ್ ಬರಲೇಬೇಕು ಅವರ ಸಿನಿಮಾ. ಟು ಬಿ ಆನೆಸ್ಟ್ 2 ಸಲ ಬರಬೇಕು ಅಂತೀನಿ. ಅವ್ರ ಸಿನಿಮಾ ಇಂಡಸ್ಟ್ರಿ ಸರ್ವೆ ಆಗ್ಬೇಕು ಅಂದ್ರೆ ಸುದೀಪ್ ಅವ್ರ ಸಿನಿಮಾ ಬರಲೇಬೇಕು. ಸುದೀಪ್ ಅವರು ಕೂಡ ಇದನ್ನ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅಂಡ್ ಅವ್ರು ಮಾಡಿದ್ದ ಪ್ರಾಮಿಸ್ ನ ಉಳಿಸ್ಕೊಳ್ಳೋ ತರ ಕಾಣ್ತಾ ಇದೆ. ಕಿಚ್ಚ 47 ಡೈರೆಕ್ಟೆಡ್ ಬೈ ವಿಜಯ್ ಕಾರ್ತಿಕೇಯ, ಪ್ರೊಡ್ಯೂಸ್ ಬೈ ಸತ್ಯ ಜ್ಯೋತಿ ಫಿಲ್ಮ್ಸ್ ಇನ್ ಅಸೋಸಿಯೇಷನ್ ವಿತ್ ಇನ್ ಕಿಚ್ಚ ಕ್ರಿಯೇಷನ್. ಮುಂಚೆ ಶರಣ್ ಅವರ ಜೊತೆ ಫಿಲ್ಮ್ಸ್ ಮಾಡೋದಕ್ಕೆ ಪ್ಲಾನ್ ಇತ್ತು. ಬಟ್ ಮ್ಯಾಕ್ಸ್ ಕಾಂಬಿನೇಷನ್ ರಿಪೀಟ್ ಆಗಿದೆ. ಬ್ರೋ ಏನ್ ಗೊತ್ತಾ, ನನ್ಗೆ ಈ ಹಿಟ್ ಕಾಂಬಿನೇಷನ್ಗಳು 5ರಿಂದ 6 ಸಲ ಬೇಕಾದ್ರೂ ರಿಪೀಟ್ ಆಗ್ಲಿ, ಚಿಂತೆ ಇಲ್ಲ. ಲೈಕ್ ವಿಜಯ್ ಕಾರ್ತಿಕೇಯ ಅಂಡ್ ಸುದೀಪ್ ಅವರು ಅಂಡ್ ದರ್ಶನ್ ಅಂಡ್ ತರುಣ್ ಅವರು, ಈ ತರ ಕಾಂಬಿನೇಷನ್ ಅಂದ್ರೆ ನಂಬಿಕೆ ನನ್ಗೆ. ಆಲ್ರೆಡಿ ಹಿಟ್ ಕೊಟ್ಟಿರ್ತಾರೆ, ನೆಕ್ಸ್ಟ್ ಸಿನಿಮಾನು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಅಂಡ್ ಮಾರ್ಕೆಟ್ ಕೂಡ ಗಟ್ಟಿಯಾಗಿ ನಿಲ್ಲುತ್ತೆ. ಸದ್ಯಕ್ಕೆ ನಮ್ಮ KFI ಇರೋ ಸಿಚುವೇಶನ್ಗೆ ಈ ಸ್ಟಾರ್ಗಳು ಎಕ್ಸ್ಪೆರಿಮೆಂಟ್ ಸಿನಿಮಾಗಳನ್ನ ಮಾಡಿ ಅದು ವರ್ಕ್ ಆಗುತ್ತೋ ಇಲ್ಲೋ ಅನ್ನೋ ಡೌಟ್ ಗಳಿಗಿಂತ ವರ್ಕ್ ಆಗೋದ್ರ ಮೇಲೇನೆ ಒಂದಷ್ಟು ಸಿನಿಮಾಗಳು ಬಂದ್ರೆ ಅಟ್ಲೀಸ್ಟ್ ಇಂಡಸ್ಟ್ರಿನೂ ಪಿಕಪ್ ಆಗುತ್ತೆ ಅಂತ ಅಷ್ಟೇ. ನನ್ನ ಯೋಚನೆ ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕೊಂಡು ರುಬ್ರಿ, ನನ್ಗೇನ್ ಬೇಜಾರಿಲ್ಲ. ಈಗ ಅನೌನ್ಸ್ಮೆಂಟ್ ವಿಚಾರಕ್ಕೆ ಬಂದ್ರೆ ಇಟ್ ವಾಸ್ ಗುಡ್ ಒನ್. ಟೈಮ್ ಕಮ್ಮಿ ಇದ್ರೂ ಒಂದೊಳ್ಳೆ ವಿಡಿಯೋನ ಬಿಟ್ಟಿದ್ದಾರೆ. ಒಂದು ಸಮುದ್ರ, ಅದ್ರ ಮುಂದೆ ಒಂದು ಲೈಟ್ ಹೌಸ್, ಅಲ್ಲಿಗೆ ಅಟ್ಯಾಕ್ ಮಾಡೋಕೆ ಬರುವಂತ ಒಂದಷ್ಟು ಗ್ಯಾಂಗ್. ಅಂಡ್ ಸುದೀಪ್ ಒಬ್ಬನಿಗೆ ಒದ್ದು ಶೂಟ್ ಮಾಡ್ತಾರೆ. ದೆನ್ ಕ್ಲೋಸ್ ಅಪ್ ಅಲ್ಲಿ ಒಂದು ಸ್ವ್ಯಾಗ್ ಶಾಟ್. ಅನಿಮೇಷನ್ ಅಲ್ಲಿ ಸುದೀಪ್ ಅವರು ಒಂಥರ ಜಾನ್ವಿಕ್ ತರ ಕಾಣ್ತಿಲ್ವಾ? ಕಮೆಂಟ್ಸ್ ಹಾಕಿ. ಒಂದಂತೂ ಕನ್ಫರ್ಮ್, ಇದು ಕೂಡ ಒಂದು ಪ್ರಾಪರ್ ಆಕ್ಷನ್ ಸಿನಿಮಾ ಅಂತೆ. 3 ಲೇಯರ್ ಗಳಲ್ಲಿ ಕತೆ ಇರುತ್ತಂತೆ. ಮತ್ತೆ ಎಮೋಷನ್ಸ್ ಅಂಡ್ ಆಕ್ಷನ್ ಸ್ವಲ್ಪ ಜಾಸ್ತಿನೇ ಇರುತ್ತಂತೆ ಮ್ಯಾಕ್ಸ್ ಗಿಂತ. ಒಳ್ಳೇದು. ಅಂಡ್ ಒಂದು ವಿಚಾರ ಕೇಳಿ ನಾನಂತೂ ಫುಲ್ ಹ್ಯಾಪಿ. ನನ್ನ ಮಗಂದು ಈ ಸಿನಿಮಾದಲ್ಲೂ ಹೀರೋಯಿನ್ ಇಲ್ಲ. ಎಸ್, ಬಟ್ ಒಂದು ಫೀಮೇಲ್ ಕ್ಯಾರೆಕ್ಟರ್ ಇರುತ್ತಂತೆ ಕಥೆಯಲ್ಲಿ. ಹಾಗೇನೆ ಸುದೀಪ್ ಅವರು ಕ್ಯಾರೆಕ್ಟರ್ ಸ್ವಲ್ಪ ಜಾಸ್ತಿನೇ ಎಂಟರ್ಟೈನ್ ಆಗಿ ಹಾಗೂ ರಗಡ್ ಆಗಿ ಇರುತ್ತಂತೆ. ಜೊತೆಗೆ ರುಚಿಗೆ ತಕ್ಕಷ್ಟು ಎಮೋಷನ್ ಕೂಡ ಇರಲಿದೆ ಅಂತೆ. ಹಾಗೇನೆ ಸಿನಿಮಾದ ಮೊದಲ 10 ನಿಮಿಷ ಹೆವಿ ಮಜಾ ಕೊಡುತ್ತಂತೆ ಹೇಳ್ತಾ ಇದ್ದಾರೆ ಡೈರೆಕ್ಟರ್ ಅವರು. ಅಂಡ್ ಸುದೀಪ್ ಅವರು ಈ ಸಿನಿಮಾ ಇದೇ ವರ್ಷ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡೋ ಪ್ಲಾನ್ ಇಟ್ಕೊಂಡು ಕೆಲಸ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಜುಲೈ 7ರಿಂದ ಸಿನಿಮಾದ ಶೂಟ್ ಶುರುವಾಗ್ತಾ ಇದೆ. ಹಾಗೇನೆ ವಿಜಯ್ ಅವರು ನಮ್ಮ KFI ಆಡಿಯನ್ಸ್ ನ ನೀಟಾಗಿ ಅರ್ಥ ಮಾಡ್ಕೊಂಡು ಈ ಸಲ ಇನ್ನ ನೀಟಾಗಿ ಪ್ರಿಪೇರ್ ಆಗಿ ಬಂದಂತಿದೆ. ಮ್ಯಾಕ್ಸ್ ಅಲ್ಲೂ ಕೆಲವು ನೆಗೆಟಿವ್ಸ್ ಇತ್ತು, ಬಟ್ ಅವುಗಳು ಇಲ್ಲಿ ರಿಪೀಟ್ ಆಗೋದಿಲ್ಲ ಅಂತ ನಂಬಿದ್ದೀನಿ. ಹಾಗೇನೆ ಮ್ಯಾಕ್ಸ್ ಅಲ್ಲಿ ಇದ್ದ ಟೆಕ್ನಿಕಲ್ ಟೀಮ್ ಇಲ್ಲೂ ಕ್ಯಾರಿ ಆಗಿದೆ. ಅಜಿನೇಶನ್ನ ಈ ಸಲ ಮಿಸ್ ಆಯ್ತು. ಮ್ಯೂಸಿಕ್ ಚೆನ್ನಾಗಿದೆ ನಿಜವಾಗ್ಲು, ಬಟ್ ಏನದು ಲಿರಿಕ್ಸ್ ದಾದಾ ಅನ್ನೋದು ಯೂಸ್ ಮಾಡ್ಕೊಂಡಿದ್ದು ಚೆನ್ನಾಗಿತ್ತು. ಆದ್ರೆ ಅದು ಏನದು ಯಾರು ಗೊತ್ತಾ, ಪವರ್ ಗೊತ್ತಾ, ಅದು ತುಂಬಾ ಕ್ಲೀಶಿಯಸ್ ಆಗಿ ಹೇಳ್ಕೊಡ್ತು. ಅಂದ್ರೆ ಓವರ್ ಆಗಿ ಯೂಸ್ ಮಾಡಲಾಗಿದೆ ಆ ಲೈನ್ ಗಳನ್ನ. ಬೇರೆದು ಇದ್ದಿದ್ದು ಚೆನ್ನಾಗಿರೋದು ಅಂತ ಅಷ್ಟೇ. ಮತ್ತೆ ಸುದೀಪ್ ಅವರು ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಲ್ಯಾಂಗ್ವೇಜ್ ಪ್ರೊಡ್ಯೂಸರ್ ನ ಜೊತೆ ಸಿನಿಮಾ ಯಾಕೆ ಮಾಡ್ತಾ ಇದ್ದಾರೆ ಅಂತ ಉತ್ತರ ಕೂಡ ಕೊಟ್ಟಿದ್ದಾರೆ. ಅವ್ರ ಹತ್ರ ಬಂದವರಿಗೆ ಸಿನಿಮಾ ಮಾಡ್ಕೊಡ್ತಾ ಇದಾರಂತೆ. ಸೊ ಫೈನಲ್ ಆಗಿ ಹೇಳೋದಾದ್ರೆ ಒಂದೊಳ್ಳೆ ಸರ್ಪ್ರೈಸೇ. ಬಟ್
ಇದನ್ನ ನೀಟಾಗಿ ಬಜ್ನ ಕ್ರಿಯೇಟ್ ಮಾಡಿ ಅನೌನ್ಸ್ ಮಾಡ್ಬೋದಿತ್ತು. ಪ್ರೊಡಕ್ಷನ್ ಹೌಸ್ ಕೂಡ ಸಿನಿಮಾನ ಅನೌನ್ಸ್ ಮಾಡುವಾಗ ಆಗಿರ್ಲಿ ಅಥವಾ ಸಿನಿಮಾದ ಅಪ್ಡೇಟ್ ನ ಕೊಡ್ಬೇಕಾದ್ರೂ ಆಗಿರ್ಲಿ ಸ್ವಲ್ಪ ನೀಟಾಗಿ ವೆಲ್ ಪ್ಲಾನೆಡ್ ಆಗಿ ಕೊಟ್ರೆ ಒಳ್ಳೇದಲ್ವಾ, ರೀಚ್ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ. ಸೊ ಇದಿಷ್ಟು ನನಗೆ ಸಿನಿಮಾದ ಅನೌನ್ಸ್ಮೆಂಟ್ ವಿಡಿಯೋನ ನೋಡ್ಬಿಟ್ಟು ಹೇಳ್ಬೇಕಿದ್ದಂತ ವಿಚಾರಗಳು. ನಿಮಗೆ ಈ ಅನೌನ್ಸ್ಮೆಂಟ್ ನ ಕೇಳಿ ಏನ್ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.